ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅರುಂಧತಿ ಅವರು ಭಾಷ್ಯ ತಗೋತಿದ್ದಾರೆ ಸಾಹಿತ್ಯ ಬಳಿ. ಹಾಗಿದ್ರೆ ಸಾಹಿತ್ಯ ಕೊಡ್ತಿರೋ ಭಾಷೆ ಏನು? ಕರ್ಣನ ಹೊರದಬ್ಬೋಕೆ ನಿಂತು ಬಿಟ್ಲ ಸಾಹಿತ್ಯ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕರ್ಣನ ಪ್ರಾಣ ಉಳಿಸಿದ ಸಾಹಿತ್ಯ, ಆದರೆ ಕರ್ಣಕ್ಕೆ ಚೆನ್ನಾಗಿ ಗೊತ್ತು ನನ್ನ ಪ್ರಾಣ ಉಳಿಸೋದು ಸಾಹಿತ್ಯ ಅಂತ. ಆದರೆ ವನುಜರು ಯಾವಾಗ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಸಾಹಿತ್ಯನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ವಿಷಯ ಕಾರಣಂಗೆ ಗೊತ್ತಾಯಿತು. ವಾರ್ಡಿಂದಾನೆ ಗ್ಲೂಕೋಸ್ನ ಕಿತ್ತಾಕಿ ಎದ್ದು ಬಂದು ಸಾಹಿತ್ಯನ ಬಿಡಿಸೋದಕ್ಕೆ ಮುಂದಾಗ್ತದಾನೆ. ಅರುಂಧತಿಯವರು ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ಕರ್ಣ ಕೇಳೋದೇ ಇಲ್ಲ. ನನ್ನ ಪ್ರಾಣ ಉಳಿಸಿದ ದೇವತೆ, ಅವ್ರನ್ನ ಅರೆಸ್ಟ್ ಮಾಡ್ತಿದ್ರೆ ನಾನು ಇಲ್ಲಿರೋಕ್ಕಾಗತ್ತಾ ಅಂತ. ರಾಜೇಂದ್ರ ಅವರು ಕೂಡ ತನ್ನ ಮಗನ ಮಾತನ್ನು ನಂಬ್ತಾರೆ. ತನ್ನ ಮಗನಿಗೆ ಏನೂ ಆಗಲ್ಲ, ನಾವು ಹೋಗಿ ಸಾಹಿತ್ಯ ಅರೆಸ್ಟ್ ಆಗೋದನ್ನು, ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನು ತಡಿಲೇಬೇಕು ಅಂತ ಯೋಚನೆ ಮಾಡಿ ಅಪ್ಪ ಮಗ ಇಬ್ಬರು ಕೂಡ ಹಾಸ್ಪಿಟಲಿಂದ ಬಿಟ್ಟು ರೋಡಲ್ಲಿ ಸಾಹಿತ್ಯ ಹೋಗ್ತಿರೋ ಜೀಪನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ಅಲ್ಲಿ ಒಳಗಡೆ ಎಲ್ಲರೂ ಕೂಡ ಸಾಹಿತ್ಯಗೆ ರಾಜೇಂದ್ರ ಅವ್ರ ಮಗ ಕರ್ಣ ಅಂದರೆ ಸಾಮಾನ್ಯ ಅಂದ್ಕೊಂಡಿದ್ಯಾ, ಅವ್ರಿಗೆ ವಿಷ ಹಾಕ್ತೀಯ ಅಂದರೆ ನೀನು ಎಷ್ಟು ಇರ್ಬೋದು, ಇನ್ನೂಸೆಂಟ್ ಥರ ಕಾಣಿಸ್ತೀಯಾ, ಬರೋ ಚಾಲಾಕಿ ಇದೆಯಾ ನೀನು, ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ. ಪಾಪ ತಪ್ಪೇ ಮಾಡಿದಿರೋ ಸಾಹಿತ್ಯ ತಾನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಿಲ್ಲ, ಜಸ್ಟ್ ಕಣ್ಣೀರು ಹಾಕ್ತಿದ್ದಾಳೆ, ನೋವು ಪಡ್ತಿದ್ದಾಳೆ. ಆ ಕಡೆ ಕರ್ಣನ ಅಮ್ಮ ಕೂಡ ತನ್ನ ಮಗ ಒಬ್ಬರು ಮದುವೆನ ನಿಲ್ಲಿಸ್ತಾನೆ ಅನ್ನೋದನ್ನು ಸಹಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕರ್ಣ ಅಂದ ತಕ್ಷಣ ಎದೆ ಜೊಲ್ಲಂತೂ ನನ್ನ ಮಗ ಇಂಥ ಕೆಲಸ ಮಾಡಿದ್ನ ಅಂತ. ಆದರೆ ವಾರ್ಡಿಗೆ ಬಂದು ನೋಡಿದಾಗ ಅದು ನೀನು ಅಂತ ನನಗನ್ನಿಸ್ಲಿಲ್ಲ, ಯಾಕಂದರೆ ನನ್ನ ಮಗ ಎಂದೂ ಕೂಡ ಇಂಥ ಕೆಲಸ ಮಾಡೋನಲ್ಲ ಅಂತ ಅಲ್ಲಿ ಅಮ್ಮ ರಾಧಾ ಅನ್ಕೋತಿದ್ದಾರೆ. ಇಲ್ಲಿ ಪೊಲೀಸವ್ರು ಜೀಪನ್ನು ಅಡ್ಡ ಹಾಕೇ ಬಿಡ್ತಾರೆ. ಕರ್ಣ ಮತ್ತು ರಾಜೇಂದ್ರ ಅವರು ಪೊಲೀಸವರು ಬರ್ತಿದ್ದಾಗೆ, ಯಾರಪ್ಪ ನೀನು, ನಮ್ಮ ಜೀಪೇ ಬೇಕಾಗಿತ್ತ ಸಾಯೋಕ್ಕೆ, ತಲೆ ಕೆಟ್ಟಿದ್ಯಾ, ಗಾಡಿ ಸರಿಯಾಗಿ ಓಡಿಸ್ಕೊಳಕ್ಕಾಗೋದಿಲ್ವಾ, ಕುಡ್ದಿರ್ತಿದ್ಯಾ ಹೇಗೋ ಅಂತ ಕರ್ಣನ ಮೇಲೆ ರೇಗ್ತಾ ಇದ್ದಾರೆ ಪೊಲೀಸ್. ಅಷ್ಟರಲ್ಲಿ ರಾಜೇಂದ್ರ ಅವ್ರು ಬರ್ತಾರೆ. ಇವನು ನನ್ನ ಮಗ ಅಂತಿದ್ದಾಗೆ, ನಿಮ್ಮ ಮಗನ ಸರ್ ವಿಷ ಕುಡ್ದು ಹಾಸ್ಪಿಟಲೈಸ್ ಆಗಿದ್ರಲ್ವೇ, ಹೇಗೆ ಅಂತ ಹೇಳ್ತಿದ್ರೆ ಸಾಹಿತ್ಯವ್ರೆಲ್ಲಿ ಅಂತಿದ್ದಾರೆ. ಸಾಹಿತ್ಯವ್ರನ್ನ ಕಾನ್ಸ್ಟೇಬಲ್ಸ್ ಕೂಡ ಕರ್ಕೊಂಡು ಬರ್ತಾರೆ. ಇಲ್ಲಿ ಕರ್ಣ ಹೇಗಿದ್ರಾ, ನೀವು ಆರಾಮಾಗಿದ್ದೀರಾ ಅಲ್ವಾ ಅಂತ ಕೇಳ್ತಿದ್ರೆ, ನೋಡಿದ್ರ ನನಗೆ ವಿಷ ಹಾಕಿದ್ರೆ ಅವ್ರು ಈ ರೀತಿ ಕೇಳ್ತಿದ್ರ. ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಸಾಹಿತ್ಯವ್ರು ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಜೀವಂತವಾಗಿ ನಿಮ್ಮ ಮುಂದೆ ಇರ್ತಾ ಇರಲಿಲ್ಲ. ಸಾಹಿತ್ಯವರು ನನಗೆ ಯಾವುದೇ ವಿಷಯ ಕೂಡ ಹಾಕಿಲ್ಲ. ಅವ್ರು ನನ್ನ ಪ್ರಾಣ ಉಳಿಸೋಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಬೇಡಿ ಅಂತಾರೆ. ಅದಕ್ಕೂ ಮುನ್ನ ಪೊಲೀಸವ್ರು ಅಂದ್ಕೊಳ್ಳೋದು ಸಾಹಿತ್ಯನ ನಮ್ಮ ಕಸ್ಟಡಿಗೆ ಕೊಟ್ಬಿಡಿ, ನಮ್ಗೆ ಇಷ್ಟೆಲ್ಲ ಹರ್ಟ್ ಮಾಡಿದಾಳೆ, ಅವಳನ್ನ ನಾವು ನೋಡ್ಕೋತೀವಿ ಅಂತ ಹೇಳೋಕೆ ಬಂದಿದ್ದಾನೇನು ಅಂತ. ಆದರೆ ಈ ಮಾತು ಕೇಳಿದೆ ಅವ್ರಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಿದ್ರ, ಹಾಗಿದ್ರೆ ನಿಮಗೆ ವಿಷ ಹಾಕಿದ್ದು ಯಾರು ಅಂತಿದ್ರೆ, ಈ ಕಡೆ ನಾನೆಲ್ಲೋ ಹೊರಗಡೆ ತಂದಿದ್ದೆ, ಹಾಗಾಗಿ ಫುಡ್ ಪಾಯ್ಸನ್ ಆಗಿತ್ತು ಅನ್ಸುತ್ತೆ, ಆದರೆ ಸಾಹಿತ್ಯವ್ರಂತೂ ಕಾರಣ ಅಲ್ಲ, ಅವರನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಈ ಕಡೆ ಸಾಹಿತ್ಯನ ಕೂಡ ರಿಲೀಸ್ ಮಾಡ್ತಾರೆ. ಆದರೆ ಕರ್ಣ ಅವರೇ, ನೀವು ಸ್ವಲ್ಪ ಯೋಚನೆ ಮಾಡಿ, ಯಾರು ನಿಮಗೆ ವಿಷ ಹಾಕಿರ್ಬೋದು ಅಂತ ಕೇಳ್ತಿದ್ದಾರೆ. ಈ ಕಡೆ ವನಜ ಅವರಂತೂ ಫುಲ್ ಸಿಟ್ಟಾಗಿದ್ದಾರೆ. ನಾನು ಅವಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಕರ್ಣ ಇಂಥ ಸಮಯದಲ್ಲೂ ಹೋಗಿ ಅವಳನ್ನ ಬಿಡ್ಸೋಕೆ ಹೋದ್ನಲ್ಲ ಅಂತ. ನಂತರ ಈ ಕಡೆ ಕರ್ಣ ಯೋಚನೆ ಮಾಡ್ತಾನೆ. ಅವನಿಗೆ ಫೈನಲಿ ನಾಳೆ ಈ ಕೆಲಸ ಮಾಡಿರೋದು ಅಂತ ಗೊತ್ತಾಗುತ್ತೆ. ಅವನು ಅಡುಗೆ ಮನೆಗೆ ಹೋದ ತಕ್ಷಣ ಏನೋ ಸಾಂಬಾರು ಮಾಡ್ತಿದ್ರು, ಅಷ್ಟರಲ್ಲಿ ಗಾಬರಿ ಆದರು. ಇದನ್ನೆಲ್ಲ ನೋಡ್ತಿದ್ರೆ ಅವರೇ ಮಾಡಿರಬಹುದು ಅಂತ ಕರ್ಣಗೆ ಅನಿಸೋದಂತೂ ಶತಸಿದ್ಧ. ಗೊತ್ತಾಗೋಯ್ತು ಅಂತ ಒಮ್ಮೆ ಕಿಚ್ಚಿಬಿಡ್ತಾನೆ. ಕರ್ಣ ಫುಲ್ ಸಿಟ್ಟಲ್ಲಿರ್ತಾನೆ. ಯಾರದು ಹೇಳಿ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸವ್ರು ಹೇಳಿದ ತಕ್ಷಣ ಇಲ್ಲ ನಾನೆಲ್ಲೋ ಹೊರಗಡೆ ತಂದೆ ಈ ರೀತಿ ಆಗಿದ್ದು ಅಂತ ಹೇಳಿ ಮತ್ತೆ ಸುಳ್ಳು ಹೇಳಿಬಿಡ್ತಾನೆ. ನಂತರ ಸರಿ ಆಯಿತು, ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಹೇಳಿ ಅಂತ ಪೊಲೀಸವರು ಸಾಹಿತ್ಯ ಬಿಟ್ಟು ಹೋಗ್ತಾರೆ. ನಂತರ ನೀವು ಇಂಥ ಸಮಯದಲ್ಲಿ ಇಲ್ಲಿಗೆ ಬರಬಾರ್ದು, ಮೊದಲು ಹೋಗಿ ನಿಮಗೆ ಟ್ರೀಟ್ಮೆಂಟ್ ಆಗಬೇಕು ಅಂತ ಸಾಹಿತ್ಯ ಹೇಳ್ತಿದ್ರೆ, ಇಲ್ಲ ನಿಮ್ಮನ್ನು ನನ್ನ ಮನೆಗೆ ಬಿಡಬೇಕು ಅಂತ ಹೇಳ್ತಾರೆ. ನಾನು ಹೋಗ್ತೀನಿ, ನೀವು ಹೊರಡಿ ಅಂದಾಗ, ಇಲ್ಲ ನಾವು ಕೂಡ ಬಂದು ನಿಮ್ಮನ್ನು ಮನೇಲಿ ಡ್ರಾಪ್ ಮಾಡಿ ಹೋಗ್ತೀವಿ, ನನಗೂ ಕೂಡ ಮನೇಲಿ ಕೆಲಸ ಇದೆ ಅಂತ ಹೇಳ್ತಾರೆ ಕರ್ಣ. ನಂತರ ಅಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದಾನೆ ಸ್ವರೂಪ್. ಏನು ಸಾಹಿತ್ಯ ಅಕ್ಕನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ನೀವೆಲ್ಲ ಏನು ಮಾಡ್ತಿದ್ರಿ ಅಂತ ತಾತ ಚಿಕ್ಕಪ್ಪನ ಕೇಳ್ತಿದ್ರೆ, ಇದಕ್ಕೆಲ್ಲ ಕಾರಣ ಇವರೇ ನಮ್ಮ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು, ವಿಷ ಹಾಕಿದ್ಲು, ಹಾಗೆ ಹೇಗೆ ಅಂತ, ಎಂಥ ಪಾಪಿಗಳು ದುಷ್ಟರು ಅಂತ ಅರುಂಧತಿ ಮತ್ತು ಪಾಪಮ್ಮಜ್ಜಿ ಬಗ್ಗೆ ಮಾತಾಡ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಕರ್ಣ ರಾಜೇಂದ್ರ ಅವರು ಕಾಲ್ ಮಾಡ್ತಿದ್ದಾಗೆ ಈ ಕಡೆ, ನೀವು ಎಲ್ಲಿದ್ದೀರಾ ಅಂತಿದ್ದಾಗೆ ನಾವು ಹಾಸ್ಪಿಟಲಿದ್ದೀವಿ, ಈಗ ಯಾಕೆ ಮಾಡಿದ್ರ, ನಮ್ಮ ಮಗಳನ್ನ ಅರೆಸ್ಟ್ ಮಾಡಿಸ್ತೋರು ನೀವು ಅಂತ ಚಿಕ್ಕಪ್ಪ ಕಿಚ್ಚಾಡ್ತಿದ್ರೆ, ಸಾಹಿತ್ಯ ರಿಲೀಸ್ ಆಗಿದ್ದಾಳೆ, ಅವಳನ್ನು ನಾವು ರಿಲೀಸ್ ಮಾಡಿಸಿದ್ದೀವಿ, ಅವಳು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಲಿಲ್ಲ, ನಾವು ಅವಳನ್ನ ಮನೆ ಕರ್ಕೊಂಡು ಹೋಗ್ತಿದ್ದೀವಿ, ನೀವು ಕೂಡ ಅಲ್ಲಿಗೆ ಬಂದುಬಿಡಿ ಅಂತ ಹೇಳ್ತಾರೆ. ತಕ್ಷಣ ಸಾಹಿತ್ಯ ಬಿಡುಗಡೆ ಆಯ್ತಂತೆ ಅಂತ ಹೇಳಿ ಖುಷಿಯಿಂದ ಮನೆಗೆ ಹೋಗ್ತಿದ್ದಾಳೆ ಅಂತ ಹೋದರೆ, ಈ ಕಡೆ ಅರುಂಧತಿ ಪಾಪಮ್ಮಜ್ಜಿ ಕೂಡ ನಾವು ಬರ್ತೀವಿ ಅಂತ ಅವ್ರ ಜೊತೆನೇ ಹೋಗ್ತಿದ್ದಾರೆ. ನಂತರ ರಾಜೇಂದ್ರ ಅವರು ಹಾಗೆ ಕರ್ಣ ಸಾಹಿತ್ಯನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ನಂತರ ಇಲ್ಲಿ ಕರ್ಣ ಒಳಗಡೆನೆ ಕೂತಿರ್ತಾರೆ. ಸಾಹಿತ್ಯ ನೀವು ಮೊದಲು ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿ ಹೋಗ್ತಿದ್ರೆ ರಾಜೇಂದ್ರ ಅವರು ಕಾರನ್ನು ಇಳಿದು ಬಂದು, ಸಾಹಿತ್ಯ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಮ್ಮ,
ಕರ್ಣ ನನ್ನ ಜೀವನದ ಎಂಥ ಅಮೂಲ್ಯ ಭಾಗ ಅಂತ ನಿನಗೆ ಗೊತ್ತಿಲ್ಲ, ಅದಕ್ಕೆ ಈ ಬೆಲೆ ಕಟ್ಟೋಕ್ಕೂ ಕೂಡ ಆಗೋದಿಲ್ಲ ಅಂತ ನನ್ನ ಪ್ರಾಣನೇ ಉಳಿಸ್ಕೊಟ್ಟಿದ್ಯಾ ನೀನು. ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ನಿನ್ಗೇನು ಬೇಕಿದ್ರು ಕೇಳಮ್ಮ, ಮಾಡ್ತೀನಿ ಅಂತ ಹೇಳ್ತಿದ್ರೆ ಸರ್, ನಾನು ಏನೋ ಬೇಕು ಅಂತಲೂ ಪ್ರತಿಫಲ ಇಟ್ಕೊಂಡು ಈ ರೀತಿ ಮಾಡಲಿಲ್ಲ. ನಮ್ಮಪ್ಪ ಎಂದು ಕೂಡ ಹೇಳ್ಕೊಟ್ಟಿದ್ದಾರೆ, ನನಗೆ ಕರ್ಣವ್ರ ಮೇಲೆ ಕೋಪ ಇಲ್ಲ ಅಂತ ಹೇಳಲ್ಲ, ನನಗೆ ಕರ್ಣವ್ರ ಮೇಲೆ ತುಂಬಾ ಕೋಪ ಇದೆ. ಆದರೆ ಶತ್ರುಗಳಿಗೂ ಕೂಡ ಒಳ್ಳೇದು ಮಾಡಬೇಕು ಅಂತ ನನ್ನಪ್ಪ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಅದೇ ಕೆಲಸ ಮಾಡ್ತಿದ್ದೆ. ಕರ್ಣವರು ಅಂಥ ಪರಿಸ್ಥಿತಿಲಿ ನನಗೆ ನೋಡೋಕ್ಕಾಗಲಿಲ್ಲ. ಅಂಥ ಪರಿಸ್ಥಿತಿಲಿ ಇಟ್ಕೊಂಡು ಅವ್ರನ್ನ ಬಿಟ್ಟು ಹೋದರೆ ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಅದಕ್ಕೆ ಮಾಡಿದೆ ಹೊರತು ಬೇರೆ ಏನೂ ಇಂಟೆನ್ಷನ್ ಇಟ್ಕೊಂಡು ಏನೂ ಪ್ರತಿಫಲ ಬೇಕು ಅಂತ ಇದ್ಯಾವುದೂ ಕೂಡ ಮಾಡಿದ್ದಲ್ಲ. ಕರ್ಣವರು ಹುಷಾರಾದರೆ ಅಷ್ಟೇ ಸಾಕು ಅಂತ ಸಾಹಿತ್ಯ ಹೇಳ್ತಾರೆ. ನೀನು ತುಂಬಾ ಗ್ರೇಟ್ ಅಮ್ಮ. ನಿನ್ನಂಥ ಪರ್ಸ್ನಾಲಿಟಿ ಇರೋದು ಇವತ್ತಿನ ಸಮಾಜದಲ್ಲಿ ತುಂಬಾ ರೇರು. ನಿನ್ನಂಥ ಮಗಳನ್ನು ಹಡ್ದಿರೋ ನಿನ್ನ ಅಪ್ಪ ಅಮ್ಮನೇ ಪುಣ್ಯವಂತರು, ನಿನಗೆ ತುಂಬಾ ಧನ್ಯವಾದ ಅಂತ ತಿಳಿಸ್ತಾರೆ. ನಂತರ ಸರಿ ಆಯಿತು, ಮೊದಲು ಕರ್ಣ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು, ಮೊದಲು ಅವರನ್ನು ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರಿಗೆ ರೆಸ್ಟ್ ಬೇಕು ಅಂತ ಸಾಹಿತ್ಯ ಹೇಳ್ತಿದ್ದಾಗೆ ಸರಿಯಮ್ಮ ಅಂತ ಹೇಳಿ ತಿರ್ಕೊಂಡ್ರೆ ಅಲ್ಲಿ ಕರ್ಣನೇ ಇಲ್ಲ. ಇಬ್ಬರು ಕೂಡ ಶಾಕ್ ಆಗಿದ್ದಾರೆ. ನೋಡಿದ್ರೆ ಎಲ್ಲಪ್ಪ ಹೋದ ಕರ್ಣ ಅಂದರೆ ಆಲ್ರೆಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರ ನಡುವೆ ಈ ಕಡೆ ರಾಜೇಂದ್ರ ಅವರು ಹೋಗ್ತಿದ್ದಾಗೆ ಸಾಹಿತ್ಯ ಕೂಡ ಹೋಗಬೇಕಾಗತ್ತೆ. ಅಷ್ಟರಲ್ಲಿ ಅರುಂಧತಿ ಅವ್ರು ಬರ್ತಾರೆ. ಅರುಂಧತಿ ಅವ್ರು ಬಂದಿದ್ದೆ, ಸಾಹಿತ್ಯ ನಿನ್ನ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಇಲ್ಲ ಅನ್ಬೇಡ ಅಂದಾಗ, ಖಂಡಿತ ಆಂಟಿ ನಾನು ಯಾಕೆ ಇಲ್ಲ ಅನ್ಲಿ, ಏನೇ ಕೇಳಿದ್ರು ಮಾಡ್ತೀನಿ ಹೇಳಿ ಅಂತ ಕೇಳಿದಾಗ ದಯವಿಟ್ಟು ನನಗೆ ಭಾಷೆ ಕೊಡಮ್ಮ ಅಂತ ಹೇಳ್ತಾರೆ. ಭಾಷಣ ಕೂಡ ತಗೋತಾರೆ. ದಯವಿಟ್ಟು ನನ್ನ ಮಗ ಕರ್ಣನ ಇಲ್ಲಿಂದ ಕಳಿಸ್ಕೊಟ್ಬಿಡು ಅಂತ ಕೇಳ್ತಿದ್ದಾರೆ. ಬಿಕಾಸ್ ಕರ್ಣ ನಾನು ಈ ಮನೇಲೇ ಇರ್ತೀನಿ, ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ನಳಿನ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ನಳಿನ ಮತ್ತು ಗ್ರೀಷ್ಮ ಇಬ್ಬರು ಕೂಡ ಗಡಗಡ ಅಂತ ನಡಕ್ತಿದ್ದಾರೆ. ಈ ಕಡೆ ಅಯ್ಯೋ ಆಂಟಿ ಅದಕ್ಕೆ ಯಾಕೆ ರಿಕ್ವೆಸ್ಟ್ ಮಾಡ್ಕೊತಿದ್ರ, ನಿಮ್ಮ ಮಗ ನಾಳೆ ಒಳಗೆ ನಿಮ್ಮ ಮನೆಗೆ ಬರ್ತಾರೆ, ಆ ರೀತಿ ನಾನು ಮಾತು ಕೊಡ್ತಿದ್ದೀನಿ, ಖಂಡಿತ ನಿಮ್ಮ ಮನೆಗೆ ನಿಮ್ಮ ಮಗನ ಕಳಿಸೋ ಜವಾಬ್ದಾರಿ ನನ್ನದು ಅಂತ ಹೇಳಿ ಮಾತು ಕೊಟ್ಟೇ ಬಿಡ್ತಾಳೆ. ಈ ಕಡೆ ಅರುಂಧತಿ ಅವ್ರಿಗೆ ಸಮಾಧಾನ ಆಗುತ್ತೆ. ಕರ್ಣಂಗೆ ಅಮ್ಮ ಹೇಳಿದ್ರು ಕೂಡ ಕೇಳಲೇ ಇಲ್ಲ. ನಾನು ಇಲ್ಲೇ ಇರ್ತೀನಿ, ನನ್ನ ಕೆಲಸ ಸಾಧಿಸೋ ತನಕ, ಕೆಲಸ ಮುಗಿಯೋ ತನಕ ಇಲ್ಲಿಂದ ಬರಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಇಲ್ಲಿ ಅರುಂಧತಿ ಅವರು ಸಾಹಿತ್ಯ ಹತ್ರ ಮಾತು ತಗೊಂಡ್ರು ತನ್ನ ಮಗನ ಕಳಿಸ್ಕೊಡು ಅಂತ. ಸಾಹಿತ್ಯ ಕೂಡ ಮಾತು ಕೊಟ್ಲು. ಹಾಗಿದ್ರೆ ಕರ್ಣನ ಯಾವ ರೀತಿ ಸಾಹಿತ್ಯ ಮನೆಯಿಂದ ಹೊರಗಡೆ ದಬ್ತಾಳೆ? ಖಂಡಿತ ಕರ್ಣ ಒಂದೇ ಮಾತಿಗೆ ಖಂಡಿತ ಹೋಗೋರಂತೂ ಅಲ್ಲ. ಹಾಗಿದ್ರೆ ಯಾವ ಒಂದು ರೆಬಲ್ ಅವತಾರನ ತಾಳ್ತಾಳ? ಕರ್ಣನ ಮುಂದೆ ದುಷ್ಟವಾಗಿ ಮಾತಾಡಿ, ಕರ್ಣನ ಮನಸ್ಸಿಗೆ ಹರ್ಟ್ ಆಗುವ ಹಾಗೆ ಮಾತಾಡಿ ಕರ್ಣನ ಮನೆಯಿಂದ ಹೊರಗಡೆ ದಬ್ಬುಕ್ಕೆ ಕಳ್ಸೋಕೆ ಮುಂದಾಗ್ತದಾಳೆ. ಕರ್ಣ ಎಷ್ಟೇ ಹಠ ಮಾಡಿದ್ರು ಕೂಡ ಸಾಹಿತ್ಯ ಖಂಡಿತವಾಗ್ಲೂ ಕರ್ಣನ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ಮಾತು ಕೊಟ್ಟಿರೋದ್ರಿಂದಾಗಿ ಹರ್ಟ್ ಮಾಡಾದ್ರೂ ಪರವಾಗಿಲ್ಲ, ತಾನು ಅಲ್ದಿರೋ ಗುಣನ ತೋರಿಸಿ ಸಾಹಿತ್ಯ ಕರ್ಣನ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾಳೆ. ಈ ಕಡೆ ಕರ್ಣಂಗೆ ಆಘಾತ ಆಗ್ತದೆ, ತುಂಬಾ ಅವಮಾನ ಆಗ್ತದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಯಾವ ರೀತಿ ಯಾವ ಪ್ಲ್ಯಾನ್ ಮಾಡ್ತಾಳೆ ಸಾಹಿತ್ಯ ಕರ್ಣನ ಮನೆಯಿಂದ ಹೊರಗಡೆ ಕಳಿಸೋಕೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡಿ.